ಹಲೋ ನಮಸ್ತೆ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ದಿನಾಂಕ 28/9/2024 ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಈ ನೋಟಿಫಿಕೇಷನಲ್ಲಿ ಎರಡನೇ ಮುಂದುವರಿದ ಸುತ್ತು UGCET 2024 ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕರೆಕ್ಟ್ ಕೇಳ್ಕೊಳ್ಳಿ. ಯಾರ್ಯಾರು ಥರ್ಡ್ ರೌಂಡಿಗೆ ಹೋಗ್ತಾ ಇದ್ದಾರೆ, ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಹೇಳ್ತಾ ಇರೋದು ಇಂಜಿನಿಯರಿಂಗು, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, B.Pharm, D.Pharm ಮುಂತಾದ ಕೋರ್ಸುಗಳಿಗೆ UGCET 2024 ಎರಡನೇ ಸುತ್ತಿನಲ್ಲಿ ಚಾಯ್ಸ್ 2, ಚಾಯ್ಸ್ 3 ತೆಗೆದುಕೊಂಡವರು ಮತ್ತು ಮೊದಲ 2 ಸುತ್ತುಗಳಲ್ಲಿ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಿ ಯಾವುದೇ ಸೀಟು ಹಂಚಿಕೆಯಾಗದವರಿಗೆ ಎರಡನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ಗಳನ್ನು ದಾಖಲಿಸಲು ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಯಾರ್ಯಾರಿಗೆ ಒಂದು ಸೀಟ್ ಅಲಾಟ್ ಆಗದೇ ಇದ್ದವರಿಗೆ, ಇನ್ನೊಂದು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿಲ್ಲ, ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿಲ್ಲ, ಮತ್ತು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಮಾಡಿದವರು ಮತ್ತು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 3 ಮಾಡಿದವರು, ಅವರಿಗೆ ವೇಳಾಪಟ್ಟಿಯನ್ನು ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದಾರೆ. ಆ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ನೀವು KE ವೆಬ್ಸೈಟಿಗೆ ಹೋದ್ರಲ್ಲಿ ಸಿಗುತ್ತೆ, ದಯವಿಟ್ಟು ನೋಡಿ. ಅದಾದ ನಂತರ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಿ ಯಾವುದೇ ಸೀಟು ಹಂಚಿಕೆಯಾಗದವರು, ಮೊದಲ 2 ಸುತ್ತುಗಳಲ್ಲಿ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡದವರು ಹಾಗೂ ಹಂಚಿಕೆಯಾದ ಸೀಟಿಗೆ ಯಾವುದೇ ಚಾಯ್ಸ್ಗಳನ್ನು ನೀಡದ ಅಭ್ಯರ್ಥಿಗಳು. ಅಂದರೆ ಎಲ್ರಿಗೂ ಚಾನ್ಸ್ ಇದೆ, ಯಾರಿಗೆಲ್ಲ ಈಗ ಮೊದಲ ರೌಂಡಲ್ಲಿ ಸಿಕ್ಕಿತ್ತು ಸೀಟ್, ಬಟ್ ಏನು ಮಾಡಿದ್ರಿ ನೀವು ಚಾಯ್ಸ್ ಎಂಟ್ರಿ ಮಾಡಲಿಲ್ಲ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಮಾಡಿಲ್ಲ, ಆಯಿತಾ. ಆಮೇಲೆ ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಕ್ಕಿತ್ತು, ಆವಾಗಲೂ ಚಾಯ್ಸ್ ಎಂಟ್ರಿ ಮಾಡಲಿಲ್ಲ. ಅಂಥ ವಿದ್ಯಾರ್ಥಿಗಳಿಗೂ ಚಾನ್ಸ್ ಇದೆ. ಹಂಚಿಕೆಯಾದ ಸೀಟಿಗೆ ಯಾವುದೇ ಚಾಯ್ಸ್ಗಳನ್ನು ನೀಡದ ಅಭ್ಯರ್ಥಿಗಳು ಮತ್ತು ಮೊದಲ 2 ಸುತ್ತುಗಳಲ್ಲಿ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡದವರು, ಮೊದಲ ಸುತ್ತು ಫಸ್ಟ್ ರೌಂಡಲ್ಲೂ ಎಂಟ್ರಿ ಮಾಡಿಲ್ಲ, ಸೆಕೆಂಡ್ ರೌಂಡಲ್ಲೂ ಎಂಟ್ರಿ ಮಾಡಿಲ್ಲ, ಫ್ರೆಶ್ ಎಂಟ್ರಿಗೂ ಕೂಡ ಚಾನ್ಸ್ ಇದೆ. ಪ್ಲಸ್ ಎಂಟ್ರಿ ಮಾಡಿನೂ ಕೂಡ ಸೀಟ್ ಹಂಚಿಕೆ ಆಗದೇ ಇರುವವರು, ಸೀಟ್ ಸಿಗದೇ ಇದ್ದವರು, ಇವರೆಲ್ಲರೂ ಕೂಡ ಎರಡನೇ ಮುಂದುವರಿದ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇದ್ದಲ್ಲಿ ಮಾತ್ರ. ಆಸಕ್ತಿ ಇದ್ದರೆ ಫಸ್ಟ್ ರೌಂಡಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡಿರಲಿಲ್ಲ, ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಮಾಡ್ಬೋದು. ಅಥವಾ ಫಸ್ಟ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಗಿ ನೀವು ಯಾವುದೇ ಚಾಯ್ಸನ್ನು ಮಾಡಿರಲಿಲ್ಲ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಮಾಡದೇ ಇದ್ದವರು, ಮತ್ತು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಮಾಡಿನೂ ಕೂಡ ಸೀಟ್ ಆಗದೇ ಇದ್ದವರು, ಇವರು 3 ಜನರಿಗೂ ಕೂಡ ಆಸಕ್ತಿ ಇದ್ದರೆ ಮಾತ್ರ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಓನ್ಲಿ, ಆಪ್ಷನ್ಸ್ಗಳನ್ನು ಹೊಸದಾಗಿ ದಾಖಲಿಸಬಹುದು. ಅರ್ಥ ಆಯ್ತಾ? ಸೊ ದಾಖಲಿಸಬಹುದು. ಯಾವತ್ತು 30ನೇ ತಾರೀಕು ಅಂತ ಹೇಳಿದ್ದಾರೆ. ಎರಡನೇ ಸುತ್ತಿನಲ್ಲಿ ಚಾಯ್ಸ್ 2, ಚಾಯ್ಸ್ 3 ತೆಗೆದುಕೊಂಡಿರುವವರಿಗೆ ಅವರ ಚಾಯ್ಸ್ ಪ್ರಕಾರ ಅವರುಗಳು ದಾಖಲಿಸಿರುವ ಆಪ್ಷನ್ಸ್ಗಳನ್ನು ಎರಡನೇ ಮುಂದುವರೆದ ಸುತ್ತಿನಲ್ಲಿ ತೋರಲಾಗುವುದು. ಆಲ್ರೆಡಿ ನೀವು ಚಾಯ್ಸ್ ಎಂಟ್ರಿ ಮಾಡಿ ಯಾವುದೊಂದು ಸೀಟ್ ಅಲಾಟ್ ಆಗಿದೆ, ಚಾಯ್ಸ್ 2, ಚಾಯ್ಸ್ 3 ಮಾಡಿ ಥರ್ಡ್ ರೌಂಡಿಗೆ ಹೋಗ್ತಾ ಇದ್ದೀರಾ. ಯಾವ್ದು ಇದೆ, ಚಾಯ್ಸ್ 2 ಮಾಡಿದರೆ ನಿಮ್ಮ ಸಿಕ್ಕಿರೋ ಕಾಲೇಜ್ನ ಮೇಲ್ಗಡೆದು ಆ್ಯಸ್ ಇಟ್ ಈಸ್ ಹೋಗುತ್ತೆ. ಚಾಯ್ಸ್ 3 ಮಾಡಿದ್ದಿದ್ರೆ ಮೇಲ್ಗಡೆದು ಪ್ಲಸ್ ಸಿಕ್ಕಿರೋ ಕಾಲೇಜಿಂದ ಕೆಳಗಡೆ ಅದು ಕೂಡ ನೆಕ್ಸ್ಟ್ ರೌಂಡಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಕರೆಕ್ಟಾ? ಸೊ ಇದಿಷ್ಟು ನಿಮಗೆ ತೋರಿಸ್ತಾ ಇರುತ್ತೆ. ಓಕೆ, ಆಲ್ರೆಡಿ ಈಗ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವಶ್ಯವಿದ್ದಲ್ಲಿ ನಿಮ್ಗೆ ಬೇಕಾದರೆ ಹೊಸ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡ್ಬೋದು. ಆಯಿತಾ? ಎರಡನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸ್ಗಳು ಆಯ್ಕೆ ಮಾಡಲು ಅವಕಾಶ ಇರುವುದಿಲ್ಲ. ಅಂದರೆ ನಿಮಗೆ ಸೀಟ್ ಅಲಾಟ್ ಆದರೆ ಕಂಪಲ್ಸರಿ ತಗೊಳ್ಳೇಬೇಕು. ಸೀಟ್ ಅಲಾಟ್ ಆಗೋದು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿರುವ ಲಿಸ್ಟಲ್ಲಿರೋ ಕಾಲೇಜ್ಗಳು ಮಾತ್ರ ಅಲಾಟ್ ಆಗುತ್ತೆ. ಆಯಿತಾ? ಆದ್ದರಿಂದ ಅಭ್ಯರ್ಥಿಗಳು ಮತ್ತು ಪೋಷಕರು ತಮಗೆ ಇಷ್ಟವಿರುವ ಕಾಲೇಜುಗಳನ್ನು ಮಾತ್ರ ದಾಖಲಿಸಬೇಕು. ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಬೇಕಾಗಿರೋ ಕಾಲೇಜ್ಗಳನ್ನು ಮಾತ್ರ ಹಾಕಿ, ಬೇಡದೇ ಇರೋ ಕಾಲೇಜ್ಗಳನ್ನು ಆ್ಯಡ್ ಮಾಡಬೇಡಿ. ಆಮೇಲೆ ಸಿಕ್ಕಿ ಆದಮೇಲೆ ನನಗೆ ಬೇಡ ಅಂದರೆ ನಿಮಗೆ ಹೋಗಲಿಕ್ಕೆ ಚಾನ್ಸ್ ಇಲ್ಲ. ಇವಾಗಲೇ ಹೇಳ್ತಾ ಇದ್ದೇವೆ. ಯಾಕಂದರೆ ಮೆರಿಟ್ ಆಧಾರದ ಮೇಲೆ ಹಾಗೂ ಅಭ್ಯರ್ಥಿಗಳು ದಾಖಲಿಸುವ ಆಪ್ಷನ್ಸ್ಗಳನ್ನು ಪರಿಗಣಿಸಿ, ನಿಮ್ಮ ಮೆರಿಟ್ ಆಧಾರದ ಮೇಲೆ ನಿಮ್ಮ ಆಪ್ಷನ್ಸ್ಗಳನ್ನು ಪರಿಗಣಿಸಿ. ಸುಮ್ಮನೆ ಅವರು ಯಾವುದೋ ಒಂದು ಕಾಲೇಜಲ್ಲಿ ನಿಮ್ಮ ಆಪ್ಷನ್ಸಲ್ಲಿ ಇಲ್ಲ, ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಇದೆ, ಹಾಗಂತ ಆ ಕಾಲೇಜಲ್ಲಿ ನಿಮ್ಗೆ ಸೀಟ್ ಕೊಡೋದಿಲ್ಲ. ನಿಮ್ಮ ಆಪ್ಷನ್ಸ್ಗಳನ್ನು ಆಧರಿಸಿ, ನಿಮ್ಮ ಮೆರಿಟ್ಗಳನ್ನು ಆಧರಿಸಿ ನಿಮಗೆ ಸೀಟ್ ಹಂಚಿಕೆ ಮಾಡ್ತಾರೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಸಿಕ್ಕಿರುವ ಸೀಟನ್ನು ನೀವು ತಗೊಳ್ಳೇಬೇಕು. ನೀವು ಆಪ್ಷನ್ ಎಂಟ್ರಿಯಲ್ಲಿ ಕೊಟ್ಟು ಆಮೇಲೆ ಅದು ಅಲಾಟ್ ಆಗಿ ನನಗೆ ಈಗ ಸೀಟ್ ಬೇಡ ಅಂದರೆ ಇಲ್ಲ. ಓಕೆ, ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೆ. ಓಕೆ, ನಿರಾಕರಿಸುವಂತಿಲ್ಲ. ಇದಿಷ್ಟು ವಿಷಯಗಳನ್ನು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ದಯವಿಟ್ಟು ನೋಟಿಫಿಕೇಷನ್ ಒಂದು ಸತಿ ನೋಡಿಕೊಳ್ಳಿ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. 30ನೇ ತಾರೀಕಿನಿಂದ ನಿಮಗೆ ಆಪ್ಷನ್ ಎಡಿಟಿಂಗ್ ಇದೆ. ಅಲ್ಲಿವರೆಗೆ ಆಪ್ಷನ್ ಎಡಿಟಿಂಗ್ ಓಪನ್ ಇಲ್ಲ. ಓಕೆ, ಸೊ 30ನೇ ತಾರೀಕಿಂದ ಆಪ್ಷನ್ ಎಡಿಟಿಂಗ್ ಇರುತ್ತೆ. ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ, ಹೋಗಿ ನೋಡಿ. ಆಯಿತಾ? ಮತ್ತು ಲೇಟ್ ಮಾಡಬೇಡಿ. ಓಕೆ, ಈ ಒಂದು ಇನ್ಫಾರ್ಮೇಷನ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ನಾನು ನಿಖಿಲೇಶ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ದಯವಿಟ್ಟು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೇನೆ. ಜೈ ಭಾರತ್ ಮಾತೆ.